ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಕತೆ ಅಲ್ಲಾವುದ್ದೀನನ ಮಾಯಾದೀಪ ಭಾಗ 2. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಈ ಕಥೆಯ ಹಿಂದಿನ ಭಾಗದಲ್ಲಿ ಅಲ್ಲಾವುದ್ದೀನನ ಚಿಕ್ಕಪ್ಪ ಅವನನ್ನು ದೊಡ್ಡ ಬೆಟ್ಟದ ಮೇಲಿರುವ ದೊಡ್ಡ ಬಂಡೆಯ ಬಳಿ ಕರೆದುಕೊಂಡು ಹೋಗಿ ಬಂಡೆಯನ್ನು ಸರಿಸಿದ್ದ. ಮುಂದಿನ ಭಾಗವನ್ನು ನೋಡೋಣ. ಬಂಡೆ ಜರುಗಿದಾಗ ಸಣ್ಣ ದಾರಿಯಲ್ಲಿ ಅಲ್ಲಾವುದ್ದೀನ್ ಬಗ್ಗಿ ಇಣುಕಿ ನೋಡಿದ. ಮುಂದೇನಾಯಿತು? ಅಲ್ಲಾವುದ್ದೀನ್ ಇಣುಕಿ ನೋಡಿದಾಗ ಅವನಿಗೆ ಅಲ್ಲಿ ಬರೀ ಕತ್ತಲೆಯೇ ಕಾಣಿಸಿತು. ಇನ್ನೂ ಸರಿಯಾಗಿ ನೋಡಿದಾಗ ಅಲ್ಲಿ ಕಡಿದಾದ ಸಣ್ಣ ದಾರಿಯೊಂದು ಕಾಣಿಸಿತು. ಅದರಲ್ಲಿದ್ದ ಸಣ್ಣ ಮೆಟ್ಟಿಲುಗಳು ಕೆಳಗೆ ಹೋಗಿದ್ದವು. ಅದರಲ್ಲಿ ಅಲ್ಲಾವುದ್ದೀನನಷ್ಟು ಚಿಕ್ಕ ಮಕ್ಕಳು ಮಾತ್ರ ಹೋಗಬಹುದಿತ್ತು. ಈಗ ಅವನ ಚಿಕ್ಕಪ್ಪ ಗಡುಸಾಗಿ ಹೇಳಿದ, ನೀನೀಗ ಈ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು. ಅಲ್ಲಿನ ಕೋಣೆಯಲ್ಲಿ ಒಂದು ದೀಪವಿರುತ್ತದೆ. ನೀನು ಆ ದೀಪವನ್ನು ತರಬೇಕು. ಅಲ್ಲಿ ಬೇಕಾದಷ್ಟು ಚಿನ್ನ ಬೆಳ್ಳಿ ಕೂಡ ಇರುತ್ತದೆ. ನೀನು ಅದನ್ನು ತೆಗೆದುಕೊಳ್ಳಬಹುದು. ಆ ಕತ್ತಲನ್ನು ನೋಡಿದ ಅಲ್ಲಾವುದ್ದೀನ್ ಹೋಗುವುದೇ ಇಲ್ಲವೆಂದು ಹಿಂಜರಿದ. ಕೋಪಗೊಂಡ ಅವನ ಚಿಕ್ಕಪ್ಪ ಯಾವುದೋ ಮಂತ್ರವೊಂದನ್ನು ಹೇಳಿ, ನಾನೀಗ ನಿನ್ನನ್ನು ಅಲ್ಲಿಗೆ ಕಳಿಸುತ್ತಿದ್ದೇನೆ. ನೀನು ಆ ದೀಪವನ್ನು ತರಲೇಬೇಕು. ನಿನ್ನ ರಕ್ಷಣೆಗಾಗಿ ಈ ಉಂಗುರವನ್ನು ಕೊಡುತ್ತಿದ್ದೇನೆ, ತಗೋ ಎಂದು ಗದರಿ ಉಂಗುರವೊಂದನ್ನು ಅವನ ಬೆರಳಿಗೆ ಹಾಕಿದ. ಅಲ್ಲಾವುದ್ದೀನನೀಗ ಹೋಗಲೇಬೇಕಾಗಿತ್ತು. ಹೆದರುತ್ತಾ ಕತ್ತಲಿನಲ್ಲೇ ತಡಕಾಡುತ್ತಾ ನಿಧಾನವಾಗಿ ಕೆಳಗಿಳಿದು ಹೋದ. ಅಲ್ಲಿ ಯಾವುದೋ ಒಂದು ಕೋಣೆಗೆ ಬಂದಂತಹ ಅನುಭವವಾದಾಗ ತಡಕಾಡಿ ತೂಗು ಹಾಕಿದ ದೀಪವನ್ನು ಕಂಡುಹಿಡಿದ. ದೀಪವನ್ನು ಹಚ್ಚಿದ. ದೀಪದ ಬೆಳಕಿನಲ್ಲಿ ಧೈರ್ಯದಿಂದ ಸುತ್ತಲೂ ನೋಡಿದ. ಕೋಣೆಯಲ್ಲಿ ಚಿನ್ನ ಬೆಳ್ಳಿ ನಾಣ್ಯಗಳು ಹೇರಳವಾಗಿ ಬಿದ್ದಿದ್ದವು. ಅಲ್ಲಾವುದ್ದೀನ್ ಸಾಧ್ಯವಾದಷ್ಟು ಸಂಪತ್ತನ್ನು ತನ್ನ ಜೇಬಿಗೆ ತುಂಬಿಸಿಕೊಂಡು ದೀಪವನ್ನು ಹಿಡಿದುಕೊಂಡು ಹಿಂತಿರುಗಿ ಹೋಗಬೇಕೆಂದುಕೊಂಡ. ಅಷ್ಟರಲ್ಲಿ ಮೇಲಿನಿಂದ ಅವನ ಚಿಕ್ಕಪ್ಪ ಬಾ ಎಂದು ಕೂಗುತ್ತಿರುವುದು ಕೇಳಿಸಿತು. ಇನ್ನೇನು ಮೆಟ್ಟಿಲಿನ ಬಳಿ ಬಂದಾಗ ಅವನ ಚಿಕ್ಕಪ್ಪ ದೀಪವನ್ನು ತನಗೆ ಕೊಡುವಂತೆ ಹೇಳಿದ. ಕತ್ತಲೆ ಎಂದರೆ ಹೆದರುತ್ತಿದ್ದ ಅಲ್ಲಾವುದ್ದೀನ್ ದೀಪವನ್ನು ಕೊಟ್ಟರೆ ಮತ್ತೆ ಕತ್ತಲೆಯಾಗುತ್ತದೆ. ಅದಕ್ಕಾಗಿ ಮೊದಲು ತನ್ನನ್ನು ಮೇಲಕ್ಕೆ ಎಳೆದುಕೊಳ್ಳಬೇಕೆಂದು ಹೇಳಿದ. ಮೊದಲು ದೀಪವನ್ನು ಕೊಡುವಂತೆ ಅವನ ಚಿಕ್ಕಪ್ಪ ಗದರಿದ. ಅಲ್ಲಾವುದ್ದೀನ್ ಒಪ್ಪಲಿಲ್ಲ. ಚಿಕ್ಕಪ್ಪ ಮತ್ತೆ ಒತ್ತಾಯಿಸಿ ಗದರಿದ. ಅಲ್ಲಾವುದ್ದೀನ್ ಕೊಡಲಿಲ್ಲ. ಕೋಪವನ್ನು ತಡೆದುಕೊಳ್ಳಲಾಗದ ಆ ವ್ಯಕ್ತಿ ಮತ್ತೆ ಯಾವುದೋ ಪದಗಳನ್ನು ಉಚ್ಚರಿಸಿ ಪುಡಿಯನ್ನು ಉದುರಿಸಿದ. ಪುನಃ ಜೋರಾದ ಶಬ್ದದೊಂದಿಗೆ ಹೊಗೆ ಬಂದು ಮೇಲಿನಿಂದ ಬಂಡೆಕಲ್ಲು ದಾರಿಯನ್ನು ಮುಚ್ಚಿ ಹಾಕಿತು. ಗಾಬರಿಯಿಂದ ಅಲ್ಲಾವುದ್ದೀನ್ ಜೋರಾಗಿ ಅತ್ತ. ದಾರಿ ತೆರೆಯಲೇ ಇಲ್ಲ. ಅಲ್ಲಾವುದ್ದೀನನಿಗೆ ಆ ವ್ಯಕ್ತಿ ತನ್ನ ಚಿಕ್ಕಪ್ಪನೇ ಹೌದೇ ಎನಿಸಿತು. ಅವನು ತನ್ನ ಚಿಕ್ಕಪ್ಪನೇ ಆಗಿದ್ದರೆ ಹೀಗೆ ತಮ್ಮ ಮನೆಯ ಮಗುವನ್ನು ಕೂಡಿ ಹಾಕಿ ಖಂಡಿತ ಹೋಗುತ್ತಿರಲಿಲ್ಲ. ತಾನು ಮೋಸ ಹೋಗಿದ್ದೇನೆಂದು ತಿಳಿಯಿತು. ನಿಜ ಏನೆಂದರೆ ಆ ವ್ಯಕ್ತಿ ಆಫ್ರಿಕಾ ದೇಶದ ಒಬ್ಬ ಕ್ರೂರಿ ಮಾಂತ್ರಿಕನಾಗಿದ್ದ. ಅವನು ಚೀನಾ ದೇಶದ ಈ ಗುಹೆಯಲ್ಲಿ ಒಂದು ಮಾಯಾದೀಪವಿರುವುದನ್ನು ತಿಳಿದು ಅದನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವೇ ಬಂದಿದ್ದ. ಅಲ್ಲಿಗೆ ಹೋಗಬೇಕೆಂದರೆ ಒಬ್ಬ ಚಿಕ್ಕ ಹುಡುಗನೇ ಬೇಕಾಗಿದ್ದರಿಂದ ಹುಡುಕಿಕೊಂಡು ಬಂದಿದ್ದ. ಆಗ ಅಲ್ಲಾವುದ್ದೀನನ ಪರಿಸ್ಥಿತಿಯನ್ನು ತಿಳಿದು ಉಪಾಯದಿಂದ ಅವನನ್ನು ಕರೆತಂದಿದ್ದ. ಅವನಿಗೆ ಬೇಕಿದ್ದುದು ದೀಪ ಮಾತ್ರ. ದೀಪ ಸಿಕ್ಕಿದ ತಕ್ಷಣ ಅದನ್ನು ತೆಗೆದುಕೊಂಡು ಆ ಹುಡುಗನನ್ನು ಗುಹೆಯಲ್ಲಿಯೇ ಬಿಟ್ಟು ಹೋಗುವುದು ಅವನ ಉಪಾಯವಾಗಿತ್ತು. ಆದರೆ ಅಲ್ಲಾವುದ್ದೀನ್ ಮೊದಲು ದೀಪವನ್ನು ಕೊಡಲು ಒಪ್ಪದಿದ್ದಾಗ ಸಿಟ್ಟಿನಿಂದ ದಾರಿಯನ್ನು ಮುಚ್ಚಿ ಅಲ್ಲಾವುದ್ದೀನನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗಿದ್ದ. ಅಲ್ಲಾವುದ್ದೀನನಿಗೆ ತಾನೀಗ ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ಜೋರಾಗಿ ಅಳುತ್ತಾ ಅಲ್ಲಾವುದ್ದೀನ್ ಕೈಯಿಂದ ತನ್ನ ಕಣ್ಣನ್ನು ಉಜ್ಜಿಕೊಂಡ. ಕೈಯಲ್ಲಿದ್ದ ಉಂಗುರವು ಉಜ್ಜಿದಾಗ ತಕ್ಷಣ ಅಲ್ಲಿ ಭೂತವೊಂದು ಪ್ರತ್ಯಕ್ಷವಾಯಿತು ಮತ್ತು ಹೇಳಿತು, ಆದೇಶವಾಗಲಿ ಯಜಮಾನರೇ, ನಾನು ನಿಮ್ಮ ಸೇವಕ. ನಿಮ್ಮ ಕೈಯಲ್ಲಿರುವ ಉಂಗುರ ಯಾರ ಬಳಿ ಇರುವುದೋ ಅವರು ನನ್ನ ಯಜಮಾನರಾಗುತ್ತಾರೆ. ನೀವು ಆ ಉಂಗುರವನ್ನು ಉಜ್ಜಿದ ತಕ್ಷಣ ನಾನು ಹಾಜರಾಗುತ್ತೇನೆ ಹಾಗೂ ನೀವು ಹೇಳಿದ ಕೆಲಸವನ್ನು ಮಾಡಿಕೊಡುತ್ತೇನೆ. ನಾನೀಗ ಏನು ಮಾಡಲಿ? ಅಲ್ಲಾವುದ್ದೀನನಿಗೀಗ ಯಾವುದೇ ಹೆದರಿಕೆ ಇರಲಿಲ್ಲ. ಹಾಗಿದ್ದರೆ
ತನ್ನನ್ನೀಗ ತನ್ನ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ. ಸ್ವಲ್ಪ ಹೊತ್ತಿನಲ್ಲಿ ಅವನು ತನ್ನ ಮನೆಯಲ್ಲಿದ್ದ. ತನ್ನ ಅಮ್ಮನ ಬಳಿ ಧಾವಿಸಿ ಬಂದು ಅವಳ ಮಡಿಲಿನಲ್ಲಿ ಹುದುಗಿಕೊಂಡು ಜೋರಾಗಿ ಅಳುತ್ತಾ ನಡೆದದ್ದನ್ನೆಲ್ಲ ಹೇಳಿದ. ಆ ವ್ಯಕ್ತಿ ತನಗೆ ಹೇಗೆಲ್ಲ ಹೊಡೆದ, ಹೇಗೆಲ್ಲ ಬೈದ ಎಂದು ಹೇಳಿ ಅತ್ತ. ತಾಯಿಯೂ ಅತ್ತಳು. ಆ ವ್ಯಕ್ತಿ ಕೇವಲ ದೀಪವನ್ನು ಕೇಳಿದ, ಆದರೆ ಅಲ್ಲಿದ್ದ ಸಂಪತ್ತಿನ ಬಗ್ಗೆ ಏನೂ ಕೇಳಲೇ ಇಲ್ಲವೆಂದು ಕೂಡ ಅಮ್ಮನ ಬಳಿ ಹೇಳಿದ. ಆ ದೀಪದಲ್ಲಿ ಏನಿದೆ ಎಂದು ಅಲ್ಲಾವುದ್ದೀನ್ ತಿರುಗಿಸಿ ನೋಡಿದ. ಅವನಿಗೆ ಏನೂ ತಿಳಿಯಲೇ ಇಲ್ಲ. ಅದನ್ನು ತನ್ನ ಕೋಣೆಯಲ್ಲಿಟ್ಟು ಮರೆತು ಬಿಟ್ಟ. ಅಲ್ಲಾವುದ್ದೀನನ ತಾಯಿಗೆ ತನ್ನ ಮಗ ಆ ವ್ಯಕ್ತಿಯ ಹಿಡಿತದಿಂದ ಹಿಂತಿರುಗಿ ಬಂದದ್ದು ತುಂಬ ಸಂತೋಷವಾಗಿತ್ತು. ಮಗ ತಂದ ಚಿನ್ನದ ನಾಣ್ಯಗಳಿಂದ ಇಬ್ಬರೂ ಕೆಲವು ದಿನಗಳನ್ನು ಸುಖವಾಗಿ ಕಳೆದರು. ಎಲ್ಲ ಸಂಪತ್ತು ಮುಗಿಯುತ್ತಾ ಬಂತು. ಇದ್ದಕ್ಕಿದ್ದಂತೆ ಅಲ್ಲಾವುದ್ದೀನನಿಗೆ ಆ ದೀಪದ ನೆನಪಾಗಿ ತನ್ನ ಕೋಣೆಗೆ ಬಂದು ಅದನ್ನು ತೆಗೆದ. ಅದನ್ನು ಸಂತೆಯಲ್ಲಿ ಮಾರುವುದು ಅವನ ಉದ್ದೇಶವಾಗಿತ್ತು. ದೀಪವನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಒಂದು ಬಟ್ಟೆಯಿಂದ ದೀಪವನ್ನು ಒರೆಸಲು ಪ್ರಾರಂಭಿಸಿದ. ತಕ್ಷಣವೇ ಭೂತವೊಂದು ಪ್ರತ್ಯಕ್ಷವಾಗಿ ಹೇಳಿತು, ಹೆದರಬೇಡ, ನಾನು ಈ ಮಾಯಾದೀಪದ ಮಾಯಾಭೂತ. ಇನ್ನು ಮುಂದೆ ನಿಮ್ಮ ಸೇವೆ ಮಾಡುವುದೇ ನನ್ನ ಕೆಲಸ. ನೀವೇನೇ ಇಚ್ಛೆಪಟ್ಟು ಹೇಳಿದರೂ ನಾನದನ್ನು ಮಾಡಿಕೊಡುತ್ತೇನೆ ಎಂದಿತು. ಮುಂದೆ ಆ ಭೂತದ ಸಹಾಯದಿಂದ ಅಲ್ಲಾವುದ್ದೀನ್ ಏನೇನು ಮಾಡಿದ, ಎಲ್ಲೆಲ್ಲಿಗೆ ಹೋದ ಎಲ್ಲವನ್ನು ನೋಡೋಣ ಭಾಗ 3ರಲ್ಲಿ. ಧನ್ಯವಾದಗಳು.